ದೋಸ್ತೆ ಮಜಾ ಮಾಡ್ರಿ, ಎಷ್ಟ್ ಬೇಕಷ್ಟ್ ತಿನ್ರಿ, ಎಷ್ಟ್ ಬೇಕಷ್ಟ್ ಕುಡೀರಿ, ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ರೊಕ್ಕ ಬಾಳ ಅದಾವ ನಮ್ ಕಡೆ. ರೊಕ್ಕ ಖಾಲಿ ಆದ ಅಂದ್ರ ಮತ್ತೊಂದ್ ಮನಿ ಲೂಟಿ ಹೊಡಿಯವ. ಬ್ಯಾಡ್ ಲೇಪ, ಒಂದ್ ಮನಿ ಬಿಟ್ಟು 2 ಮನಿ ಲೂಟಿ ಮಾಡೇವಿ. 3ನೇ ಮನಿಗೆ ಏನ್ರ ಸಿಕ್ಕಾಕೊಂಡ್ರಿ ಏನ್ ಮಾಡ್ತಿ? ಇಟ್ ರೊಕ್ಕದಾಗ ಹಂಚ್ಕೊಂಡ ಆರಾಮಾಗಿದ್ ಬಿಡುನ, ಏನಂತೀರಿ? ಹೇಳುದು ಬರಬರಿ ಮಗ. ನಾವ್ ನೋಡ್ಪಾ ಶಂಕ್ರು ಹೆಂಗ್ ಹೇಳ್ತಾನ ಹಂಗ್ ಕೇಳ್ತೀವಿ. ಆರಾಮ್ ಮಜಾ ಮಾಡ್ಕೊಂತ ಹೋಗು. ನಿಂಗ 1 ಮನಿ ಅಲ್ಲ 10 ಮನಿ ತುಡುಗ್ ಮಾಡೋಣ. ವಾಟ್ ಲೈಫ್ ಎಂಜಾಯ್ ಮಾಡೋದ್ ನೋಡ್ಪಾ. ಮೊದ್ಲಿದ್ದಂಗಿಲ್ಲ ನಾವೀಗ ಎಷ್ಟು ಚೇಂಜ್ ಆಗಿವ್ ನೋಡ್ರಿ. ಹಿಂಗ ಮಜಾ ಮಾಡ್ಕೊಂತ ಹೋಗುನಂತ ಇಷ್ಟ್ರು. ನಮ್ ಜೀವನದಾಗ ಇಂತ ಬಟ್ಟಿನ ಕಂಡಿದ್ದಿಲ್ಲ ನಾವ. ಅತಿ ಆಸೆ ಗತಿಗೇಡು. ಎಷ್ಟ್ ಹಾಸಿಗೆ ಐತಿ ಅಷ್ಟ ಚಾಚಬೇಕ, ಗೊತ್ತೇನ್ ನಿಮ್ಗ? ಹೇಳುದು ಬರಬರಿ ಐತಿ, ವಿಚಾರ ಮಾಡಿ ನೋಡ್ರಿ. ಮತ್ತ ಅಲ್ಲಿ ಸಿಕ್ಕೊಂಡ್ರೆ ಏನ್ ಮಾಡ್ತಿರ್ಲಿ ನೀವು? ಸಿಕ್ಕಾಕೊಳ್ಳುದಿಲ್ಲ, ಎದಕ್ ಟೆನ್ಷನ್ ತಗೊಳಕತ್ತೀರಿ ನೀವು? ನಾ ಇರು ಮಠ ಟೆನ್ಷನ್ ತಗೋಬೇಡ್ರಿ ದೋಸ್ತ. ಹಾಸಿಗೆ ಇದ್ದಷ್ಟು ಕಾಲ ಯಾಕೆ ಚಾಚುನ? ಹಾಸಿಗೆನ ದೊಡ್ಡದು ಮಾಡ್ಕೊಳ್ಳುಲ್ಲೇ. ರೊಕ್ಕ ಬರಾಕತ್ತ ಅಂದ್ರೆ ಹಿಂದೆ ಎದಕ್ ಸರಿತೀರಿ ನೀವ? ಕೇಳಿಲ್ ದೋಸ್ತ, ಸಿಕ್ಕಾಕೊಳ್ಳುದಿಲ್ಲ. ನನ್ ಕೂಡ ಕೈ ಜೋಡಿಸ್ತಿದ್ರ ಜೋಡಿಸ್ರಿ, ಇಲ್ಲಾಂದ್ರೆ ಹಿಂಗ್ ಸರ್ಕೊಂಡ್ಬಿಡ್ರಿ ನೀವು. ಇವ್ರು ನಮ್ ಕೂಡ ಕೈ ಜೋಡಿಸ್ತಾರ, ನಾವ್ ಹಿಂಗ ಲೂಟಿ ಮಾಡ್ಕೊಂಡು ಮುಂದೆ ಹೋಗ್ತೇವಿ. ನಿಮ್ಗೆ ಆಮೇಲೆ ಅನುಭವ ಆಕೇತ್ ನೋಡಿ. ಏನ್ ಮಾಡ್ತೀರಿ? ಬರ್ತಿದ್ರ ಬರ್ರಿ, ಇಲ್ಲಾಂದ್ರೆ ಹಿಂಗ್ ಸರ್ಕೋರಿ ನೀವು. ಏನ್ ಮಾಡೋಣಪ್ಪ ಲೇ ದೋಸ್ತ, ಫಸ್ಟ್ ಇಂದ ಅವ್ನ್ ಕೂಡ ಲೂಟಿ ಮಾಡ್ಕೊ